ಕಾಂಗ್ರೆಸ್ನಲ್ಲಿ ಎಲ್ಲವೂ ಕೂಡ ಸರಿ ಹೋಯ್ತು, ಎಲ್ಲವೂ ತಣ್ಣಗಾಯ್ತು ಅನ್ನೋದ್ರಲ್ಲೇ ಕಾಂಗ್ರೆಸ್ನಲ್ಲಿ ಅಧಿಕಾರ ಹಂಚಿಕೆಯ ಟಾಕ್ ಶುರುವಾಗಿ ಮತ್ತೆ ಈಗ ಗೊಂದಲಕ್ಕೆ ಚರ್ಚೆಗೆ ಕಾರಣ ಆಗಿದೆ. ಉಪಚುನಾವಣೆಯ ಬೆನ್ನಲ್ಲೇ ಮತ್ತೊಮ್ಮೆ ಮುಖ್ಯಮಂತ್ರಿ ಕುರ್ಚಿ ಕದನದ ಸುಳಿವು ಸಿಕ್ಕಿದೆ. ಇದಕ್ಕೆ ಕಾರಣವಾಗಿದ್ದು ಸಿದ್ದರಾಮಯ್ಯ ಕೊಟ್ಟಿರೋ ಅದೊಂದು ವಾರ್ನಿಂಗ್. ಏನು ವಾರ್ನಿಂಗ್ ಅದು? ಈಗ ಇದು ಹೇಗೆ ಸಂಚಲನ ಸೃಷ್ಟಿ ಮಾಡಿದೆ? ಕಾಂಗ್ರೆಸ್ ಪಾಳೆಯದಲ್ಲಿ ಏನಿದು ಕಿಚ್ಚು ಹೊತ್ತಿಸಿರೋದು? ಇದೆಲ್ಲದರ ಕುರಿತಾಗಿ ಒಂದು ಡಿಟೇಲ್ ವರದಿ ಇದೆ, ನೋಡೋಣ ಬನ್ನಿ. ರಾಜ್ಯ ಸರ್ಕಾರದಲ್ಲಿ ಇಲ್ಲ ಪವರ್ ಶೇರಿಂಗ್, ಸಾಹುಕಾರ್ ಮನೆಯಲ್ಲಿ ಡಿನ್ನರ್ ಮೀಟಿಂಗ್, ಡಿಕೆ ಶಿವಕುಮಾರ್ಗೆ ಸಿದ್ದರಾಮಯ್ಯ ಟಾಕ್. ಕಾಂಗ್ರೆಸ್ನಲ್ಲಿ ಮುಖ್ಯಮಂತ್ರಿ ಪವರ್ ಶೇರಿಂಗ್ ಟಾಕ್ ನಿಲ್ಲೋ ಹಾಗೆ ಕಾಣ್ತಿಲ್ಲ. ಒಂದ್ ಕಡೆ ಡಿಕೆ ಶಿವಕುಮಾರ್ ವಿದೇಶ ಪ್ರವಾಸಕ್ಕೆ ಹೋಗಿದ್ರೆ, ಇತ್ತ ಸಿದ್ದರಾಮಯ್ಯ ಟೀಮ್ ಫುಲ್ ಅಲರ್ಟ್ ಆಗಿದೆ. ಸಚಿವ ಸತೀಶ್ ಜಾರಕಿಹೊಳಿ ನಿವಾಸದಲ್ಲಿ ನಡೆದ ಹೈವೋಲ್ಟೇಜ್ ಮೀಟಿಂಗ್ನಲ್ಲಿ ಸಿಎಂ ಖಡಕ್ ಸಂದೇಶವನ್ನ ಪಾಸ್ ಮಾಡಿದ್ದಾರೆ. ಮುಖ್ಯಮಂತ್ರಿ ಎಚ್ಚರಿಕೆ ಗಂಟೆ ಡಿಕೆ ಶಿವಕುಮಾರ್ ಬೆಂಬಲಿಗರನ್ನ ಬೆಚ್ಚಿ ಬೀಳಿಸಿದೆ. ಯಾಕಂದ್ರೆ ಇನ್ನೂ 4 ಬಜೆಟ್ ಮಂಡಿಸುವುದು ನಾನೇ ಅಂತ ಸಿದ್ದರಾಮಯ್ಯ ಸ್ಪಷ್ಟವಾಗಿ ಹೇಳಿದ್ದಾರಂತೆ. ಹೌದು, ಸಿಎಂ ಪಟ್ಟದಿಂದ ಇಳಿಯುವ ಮಾತಿಲ್ಲ. ಡಿಕೆಶಿ ನನ್ನ ನಡುವೆ ಸೀಟು ಹಂಚಿಕೆ ಒಪ್ಪಂದ ಆಗಿಲ್ಲ, ಹೈಕಮಾಂಡ್ ಮುಂದೆ ಅಧಿಕಾರ ಹಸ್ತಾಂತರ ಚರ್ಚೆ ಆಗಿಲ್ಲ ಅಂತ ಸ್ಪಷ್ಟವಾಗಿ ಹೇಳಿದ್ದಾರಂತೆ. ಈ ಮೂಲಕ ಡಿಕೆಶಿ ಹೈಕಮಾಂಡ್ಗೆ ಸಿದ್ದರಾಮಯ್ಯ ಸಂದೇಶ ರವಾನಿಸಿದಂತೆ ಕಾಣ್ತಿದೆ. ಇದರ ಬಗ್ಗೆ ಸ್ವತಃ ಸಿದ್ದು ಆಪ್ತರಾಗಿರುವ ಸಚಿವ ಎಚ್.ಸಿ. ಮಹದೇವಪ್ಪ ಮಾತನಾಡಿದ್ದಾರೆ. ಮುಖ್ಯಮಂತ್ರಿ ಆಗಬೇಕು ಅನ್ನೋ ಡಿಮ್ಯಾಂಡ್ ಇದೆ ಅಂತ. ಆ ಪ್ರಶ್ನೆ ಇಲ್ವೇ ಇಲ್ವಲ್ಲ. 5 ವರ್ಷ ಸಿದ್ದರಾಮಯ್ಯ ಇರ್ತಾರೆ. 5 ವರ್ಷ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆಗಿದ್ದಾರೆ, ಮುಂದುವರಿತಾರೆ. ಎಂಟ್ರಿ ಆಗಿ ಏನೋ ಬದಲಾವಣೆ ಮಾಡುತ್ತಾ ಅಂತ ಸರ್? ಹೈಕಮಾಂಡ್ ವಿಷಯ ನನಗೆ ಗೊತ್ತಿಲ್ಲ. ಬಟ್ ಸಿದ್ದರಾಮಯ್ಯ ಚೀಫ್ ಮಿನಿಸ್ಟರ್, ಈ ವಿಲ್ ಕಂಟಿನ್ಯೂ ಆಸ್ ಚೀಫ್ ಮಿನಿಸ್ಟರ್. 5 ವರ್ಷ ನೀವು ಸಿದ್ದರಾಮಯ್ಯ ಅವ್ರ ಬೆಂಬಲಕ್ಕೆ ಇರ್ತೀರಿ. ಏನಕ್ಕೆ ಪದೇ ಪದೇ ಅದನ್ನ ಕೇಳ್ತಿರಲ್ಲ? ಅದು ನಿಮ್ಮ ಹಂತದಲ್ಲಿ. ನಮ್ಮ ಹತ್ರ ಸಿಎಂ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿಗಿದ್ದರೆ ಮುಂದುವರಿತಾರೆ. ಡಿಕೆ ಶಿವಕುಮಾರ್ ಅಧಿಕಾರದ ಒಪ್ಪಂದ ಆಗಿದೆ, ನಾನು ಆ ದಿನಕ್ಕೆ ಕಾಯ್ತಾ ಇದ್ದೀನಿ ಅಂತ ಅವ್ರು ಹೇಳಿದ್ರು ಸರ್. ಅದಾದ್ಮೇಲೆ ಮುಖ್ಯಮಂತ್ರಿಗಳು ತಮಗೆ ಹೇಳಿದ್ರು. ನಮ್ಮ ಪಕ್ಷದ ಅಧ್ಯಕ್ಷರು, ಅವ್ರಿಗೆ ಹೆಚ್ಚು ಮಾಹಿತಿ ಇರ್ತದೆ. ನಾನು ಸಾಮಾನ್ಯ ಕಾರ್ಯಕರ್ತ, ನನ್ಗೇನು ಗೊತ್ತಿಲ್ಲ ಸರ್. ನಿನ್ನೇನಾರ ಮಾಹಿತಿ ಹಂಚ್ಕೊಂಡ್ರ ಮುಖ್ಯಮಂತ್ರಿಗಳು? ಆತರ ಮಾತುಕತೆ ಆಗಿಲ್ಲಪ್ಪ ಅಂತ ಏನಾರು ಹಂಚ್ಕೊಂಡ್ರ? ಯಾವ ಮಾತುಕತೆಗಳು, ಈ ತರದ ವಿಷಯಗಳು ನೀವು ಪ್ರಶ್ನೆ ಕೇಳೋ ಒಂದು ಮಾತು ಚರ್ಚೆ ಆಗಲಿಲ್ಲ. ಒಟ್ನಲ್ಲಿ ಬೂದಿ ಮುಚ್ಚಿರೋ ಕೆಂಡದಂತೆ ಇರೋ ಕುರ್ಚಿ ಫೈಟ್ ಮತ್ತೊಮ್ಮೆ ಚರ್ಚೆಗೆ ಬಂದಿದೆ. ಈಗ ಇದಕ್ಕೆ ಇಬ್ಬರು ನಾಯಕರು ಅದೇನು ಹೇಳ್ತಾರೋ ಕಾದ್ ನೋಡಬೇಕು. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಕಾಂಗ್ರೆಸ್ ಈಗ ಗೊಂದಲದ ಗೂಡಾಗಿದೆ. ಒಂದು ಕಡೆಯಲ್ಲಿ ಕಾಂಗ್ರೆಸ್ನಲ್ಲಿ ಪಕ್ಷದ ನಾಯಕತ್ವ ಬದಲಾಗುತ್ತೆ ಅನ್ನುವ ಚರ್ಚೆ ಕೂಡ ಇದೆ. ಆ ರೇಸ್ನಲ್ಲಿ ಸತೀಶ್ ಜಾರಕಿಹೊಳಿ ಅವರಿದ್ದಾರೆ. ಮತ್ತೊಂದು ಕಡೆಯಲ್ಲಿ ಸಚಿವ ಕ್ಯಾಬಿನೆಟ್ ಪುನರಚನೆ ಆಗುತ್ತೆ ಅನ್ನೋದ್ರ ಬಗ್ಗೆಯೂ ಕೂಡ ಚರ್ಚೆಗಳಿದ್ದಾವೆ. ಅಲ್ಲೂ ಕೂಡ ಕೆಲವರು ಆಕಾಂಕ್ಷಿಗಳಿದ್ದಾರೆ. ಇತ್ತ ನಿನ್ನೆ ಆಗಿರುವಂಥ ಮೀಟಿಂಗ್, ಡಿನ್ನರ್ ಮೀಟಿಂಗ್, ಅದು ಡಿ.ಕೆ. ಶಿವಕುಮಾರ್ ಅವರನ್ನು ಬಿಟ್ಟು, ಪಕ್ಷದ ಅಧ್ಯಕ್ಷರನ್ನು ಬಿಟ್ಟು ಡಿನ್ನರ್ ಮೀಟಿಂಗು ಅಂಥೇಳಿ ಸತೀಶ್ ಜಾರಕಿಹೊಳಿ ಅವರ ಮನೆಯಲ್ಲಿ ಎಲ್ಲರೂ ಕೂಡ 35 ಜನ ಶಾಸಕರು ಒಟ್ಟಿಗೆ ಸೇರಿರೋದು. ಇದು ನಾನಾ ಅನುಮಾನಗಳಿಗೆ, ನಾನಾ ಸಂಶಯಗಳಿಗೆ ಎಡೆ ಮಾಡಿಕೊಟ್ಟಿತ್ತು. ಕಾಂಗ್ರೆಸ್ನಲ್ಲಿ ಉಪಚುನಾವಣೆ ಆದ ನಂತರ ಎಲ್ಲರೂ ಅಂದ್ಕೊಂಡಿದ್ರು ಎಲ್ಲವೂ ತಣ್ಣಗಾಯಿತು, ಈ ಬಣದಡಿದಾಟ ಒಂದು ಕಡೆಯಲ್ಲಿ ಸಿದ್ದರಾಮಯ್ಯ, ಮತ್ತೊಂದು ಕಡೆಯಲ್ಲಿ ಡಿ.ಕೆ. ಶಿವಕುಮಾರ್ ಅನ್ನೋದು. ಆದರೆ ನಿನ್ನೆ ನಡೆದಂಥ ಮೀಟಿಂಗ್ ಹಲವಾರು ಅನುಮಾನಗಳಿಗೆ ಕಾರಣವಾಗಿದೆ. ಇತ್ತ ಈಗ ಮಾನ್ಯ ಸಚಿವ ಚಲುವಾಣಿ ನಾರಾಯಣಸ್ವಾಮಿ ಅವರ ಇವ್ರ ಮನೆಯಲ್ಲಿ ಈಗ ಮೀಟಿಂಗ್ ನಡೀತಾ ಇದೆ. ಇದೆಲ್ಲವೂ ಈಗ ಭಾರಿ ಕುತೂಹಲವನ್ನು ಕೆರಳಿಸ್ತಾ ಇದೆ. ಸದ್ಯಕ್ಕೆ ಇದು ಎಲ್ಲಿಗೆ ಹೋಗಿ ತಲುಪಬಹುದು, ಏನಾಗ್ಬೋದು ಅನ್ನೋದು ಭಾರಿ ಕುತೂಹಲ ಇದೆ. ಸದ್ಯಕ್ಕೆ ಇದು ಮುಂದಿನ ಹಂತದಲ್ಲಿ ಕಾಂಗ್ರೆಸ್ನಲ್ಲಿ ದೊಡ್ಡದೊಂದು ರೀತಿಯಲ್ಲಿ ಸಂಚಲನಕ್ಕೆ ಕಾರಣ ಆಗುತ್ತೆ. ಈಗ ನಾರಾಯಣಸ್ವಾಮಿಯವರ ಮನೆಯಲ್ಲಿ ಮೀಟಿಂಗ್ ನಡೀತಾ ಇದೆಯಲ್ಲ, ಒಕ್ಕಲಿಗ ಮೀಟಿಂಗ್, ಅಲ್ಲಿಂದನೇ ನಮ್ಮ ಪ್ರತಿನಿಧಿ ಬಸವರಾಜ್ ಅವರು ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಬಸವರಾಜ್, ಭಾರಿ ಕುತೂಹಲ ಇದೆ. ಕಾಂಗ್ರೆಸ್ನಲ್ಲಿ 2 ಮೀಟಿಂಗ್, ಒಂದು ನಿನ್ನೆ ಆಗಿದ್ದು ಡಿನ್ನರ್ ಪಾರ್ಟಿ, ಇವತ್ತು ಆಗ್ತಿರುವಂಥ ಒಕ್ಕಲಿಗ ಮೀಟಿಂಗ್. ಇದು ಏನು ಸಂದೇಶವನ್ನು ಕೊಡ್ತಾ ಇದೆ ಸದ್ಯಕ್ಕೆ ಈ ಹೊತ್ತಿಗೆ? ಅಲ್ಲಿ ಯಾರ್ಯಾರು ಇದ್ದಾರೆ ಮೀಟಿಂಗ್ನಲ್ಲಿ ಬಸವರಾಜ್?
ಖಂಡಿತ ರಂಜಿತ್, ಇದು ಗೊಂದಲದ ಗೂಡು ಅನ್ನೋದಕ್ಕಿಂತ ತಮ್ಮ ತಮ್ಮ ಬಣ್ಣದ ಸದಸ್ಯರು ಒಂದಷ್ಟು ಶಕ್ತಿ ಪ್ರದರ್ಶನವನ್ನು ಮಾಡ್ತಾ ಇದ್ದಾರೆ ಅಂದರೆ ತಪ್ಪಾಗ್ಲಿಕ್ಕಿಲ್ಲ. ಪ್ರಮುಖವಾಗಿ CM ಸಿದ್ದರಾಮಯ್ಯ ಅವರು ಮತ್ತು DCM DK ಶಿವಕುಮಾರ್ ಅವರ ಮಧ್ಯೆ ಅಧಿಕಾರ ಒಪ್ಪಂದ ಆಗಿದೆ ಅನ್ನೋಂಥ ಚರ್ಚೆಯನ್ನು DK ಶಿವಕುಮಾರ್ ಅವರೇ ಕಳೆದ ತಿಂಗಳು ಹೇಳಿಕೆಯನ್ನು ನೀಡುವ ಮೂಲಕ ಹೊಟ್ಟೆ ಹಾಕಿದ್ರು. ಅದಕ್ಕೆ CM ಹೇಳಿದರು ಆ ಥರದ ಒಪ್ಪಂದ ಯಾವುದೂ ಆಗಿಲ್ಲ, ನಾನೇ CM ಆಗಿ ಮುಂದುವರಿತೇನೆ ಅನ್ನುವಂಥದ್ದು. ಮತ್ತು ಕಳೆದ ತಿಂಗಳು ಒಂದಷ್ಟು ಘಟನೆಗಳು ಕೂಡ ನಡೀತು. ವಿಧಾನಸಭೆಯಲ್ಲಿ ವಿಧಾನ ಪರಿಷತ್ತಿನಲ್ಲಿ ನಡೆದಂಥ ಘಟನೆ ಇರ್ಬೋದು, ಆ ವೇಳೆ ಆದಂಥ ಒಂದಷ್ಟು ಘಟನೆಗಳೇನಿದ್ದಾವೆ, ಹೋಮ್ ಮಿನಿಸ್ಟರ್ ಒಂದಷ್ಟು ಮುಣಿಸ್ಕೊಂಡಿರ್ತಕ್ಕಂಥದ್ದು, ಸಚಿವರಾದಂಥ ಸತೀಶ್ ಜಾರಕಿಹೊಳಿ ಮುಣಿಸ್ಕೊಂಡಿರ್ತಕ್ಕಂಥದ್ದು, ಜೊತೆಗೆ ಗಾಂಧಿ ಭಾರತ ಕಾರ್ಯಕ್ರಮ ಆಗಿರ್ತಕ್ಕಂಥದ್ದು, ಅಲ್ಲಿ ಏಕಪಕ್ಷೀಯವಾಗಿ DK ಶಿವಕುಮಾರ್ ಎಲ್ಲ ನಡೆದುಕೊಂಡ್ರು ಅನ್ನುವಂಥ ಒಂದಷ್ಟು ಚರ್ಚೆಗಳು ಕಾಂಗ್ರೆಸ್ ಪಕ್ಷದಲ್ಲಿದ್ದಾವೆ. ಈ ಒಟ್ಟಾರೆಯಾಗಿ DCM DK ಶಿವಕುಮಾರ್ ಅವರು ಸರ್ಕಾರ ಮತ್ತು ಪಕ್ಷದಲ್ಲಿ ಏಕಚಕ್ರಾಧಿಪತ್ಯವನ್ನು ಸಾಧಿಸ್ತಾ ಇದ್ದಾರೆ ಅನ್ನುವಂಥ ಒಂದಷ್ಟು ಅಸಮಾಧಾನ, ಅಸಹನೆ CM ಸಿದ್ದರಾಮಯ್ಯ ಅವರ ಬಣದಲ್ಲಿ ಮತ್ತು CM ಸಿದ್ದರಾಮಯ್ಯ ಅವರು ಸೇರಿದಂತೆ ಎಲ್ಲರಿಗೂ ಇತ್ತು. ಅದಕ್ಕೆ ಒಂದು ಸಂದೇಶವನ್ನು ರವಾನೆ ಮಾಡುವಂಥ ನಿಟ್ಟಿನಲ್ಲಿ ನಿನ್ನೆ ಜಾರಕಿಹೊಳಿ ಅವರ ಮನೆಯಲ್ಲಿ ಒಂದು ಡಿನ್ನರ್ ಮೀಟಿಂಗ್ ಆಗುತ್ತೆ. ಅದು ಸಾಕಷ್ಟು ಸಂದೇಶವನ್ನು ಮತ್ತು ಸಂಚಲನವನ್ನು ಕಾಂಗ್ರೆಸ್ ಪಕ್ಷದಲ್ಲಿ ಮಾಡಿರ್ತಕ್ಕಂಥದ್ದು. ಇನ್ನು ಉಳಿದಂತೆ ಇದು ಮುಂಚೆನೇ ಇದು ಫಿಕ್ಸ್ ಆಗಿರ್ತಕ್ಕಂಥದ್ದು. SM ಕೃಷ್ಣ ಅವರ ಸ್ಮರಣಾರ್ಥ ಒಂದು ಕಾರ್ಯಕ್ರಮ ಮಾಡಿ ಅಲ್ಲಿ ಒಕ್ಕಲಿಗರ ನಾಯಕತ್ವವನ್ನು ಬೆಳೆಸುವಂಥ ನಿಟ್ಟಿನಲ್ಲಿ ಕ್ರೆಡಿಟನ್ನು ತೆಗೆದುಕೊಳ್ಬೇಕು ಅನ್ನುವಂಥದ್ದು DCM DK ಶಿವಕುಮಾರ್ ಅವರು ಒಂದಷ್ಟು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಅದಕ್ಕೆ ಇವತ್ತು ಇಂಬು ಬಂದಿರತಕ್ಕಂಥದ್ದು. ಪ್ರಮುಖವಾಗಿ ಇವತ್ತು ಹಳೆ ಮೈಸೂರು ಭಾಗದ ಕಾಂಗ್ರೆಸ್ ಲೀಡರ್ಗಳನ್ನು, ಒಕ್ಕಲಿಗ ಲೀಡರ್ಗಳನ್ನು ಒಂದು ಸೇರಿಸಿ ಇವತ್ತು ಮೀಟಿಂಗ್ ನಡೆದಿರ್ತಕ್ಕಂಥದ್ದು ಚಲುವರಾಯಸ್ವಾಮಿ ಅವರ ಮನೆಯಲ್ಲಿ. ಇದು ಒಂದು ರೀತಿಯಲ್ಲಿ ಪರೋಕ್ಷವಾಗಿ CM ಸಿದ್ದರಾಮಯ್ಯ ಅವರ ಬಣಕ್ಕೆ ನೇರ ಸವಾಲನ್ನು ಎಸೆಯತಕ್ಕಂಥ ಒಂದು ಮೀಟಿಂಗ್ ಅಂದರೆ ತಪ್ಪಾಗಲಿಕ್ಕಿಲ್ಲ. ಯಾಕೆಂದರೆ ಒಂದು ಕಡೆ ಅಹಿಂದ ನಾಯಕರು ಒಂದು ಮೀಟಿಂಗನ್ನು ಮಾಡಿ ತಮ್ಮ ಶಕ್ತಿ ಪ್ರದರ್ಶನವನ್ನು ನಿನ್ನೆ ರಾತ್ರಿ ಮಾಡ್ತಾರೆ. ಮಧ್ಯಾಹ್ನದ ಹೊತ್ತಿಗೆ ಒಕ್ಕಲಿಗ ನಾಯಕರು, ಹಳೆ ಮೈಸೂರು ಭಾಗದವರು, ಅದರಲ್ಲೂ DCM DK ಶಿವಕುಮಾರ್ ಅವರ ಬಣದ ಸದಸ್ಯರೆಲ್ಲರೂ ಕೂಡ ಮೀಟಿಂಗನ್ನು ಮಾಡ್ತಾ ಇದ್ದಾರೆ. ಮೀಟಿಂಗ್ ಮಾಡಿ ಒಂದು ಸಂದೇಶವನ್ನು ರವಾನೆ ಮಾಡ್ತಾ ಇದ್ದಾರೆ. ಈ ಮೂಲಕ ತಮ್ಮ ತಮ್ಮ ಶಕ್ತಿ ಪ್ರದರ್ಶನಗಳನ್ನು ಈ ಉಭಯ ನಾಯಕರು ಮಾಡ್ತಾ ಇದ್ದಾರೆ. ನಾವು ಸ್ಟ್ರಾಂಗ್ ಇದ್ದೇವೆ ಅನ್ನೋಂಥದ್ದು. ಮುಂದೆ ಅಧಿಕಾರ ಹಂಚಿಕೆ ಸೂತ್ರವನ್ನು ಒಂದಷ್ಟು ಪಡೆಯಲೇಬೇಕು ಅನ್ನುವಂಥ ಲೆಕ್ಕಾಚಾರದಲ್ಲಿ DCM ಬಣ ಇದ್ದರೆ, DCM ಅವರ ಹತ್ರ ಇರ್ತಕ್ಕಂಥ 4 ಹುದ್ದೆಗಳಲ್ಲಿ ಒಂದಷ್ಟು ಹುದ್ದೆಗಳನ್ನು ಕಿತ್ಕೊಳ್ಬೇಕು ಅನ್ನುವಂಥ ಒಂದಷ್ಟು ಪ್ರಯತ್ನವನ್ನು ಸಿದ್ದರಾಮಯ್ಯ ಅವರ ಬಣ ಮಾಡ್ತಾ ಇದೆ. ಆದ್ದರಿಂದ ಸದ್ಯಕ್ಕೆ ಎರಡಕ್ಕೂ ಬಣಗಳ ಮಧ್ಯೆ ಸದ್ಯದ ಮಟ್ಟಿಗೆ ಜಟಾಪಟಿ ಅಂತೂ ನಡೀತಾ ಇದೆ. ಇದಕ್ಕೆ ಹೈಕಮಾಂಡ್ ಮಧ್ಯ ಪ್ರವೇಶ ಮಾಡುವಂಥ ಸಾಧ್ಯತೆಗಳಿದ್ದಾವೆ. ಮುಂದಿನ ವಾರ ಸುರ್ಜೇವಾಲಾ ಅವರು ಕೂಡ ರಾಜ್ಯಕ್ಕೆ ಆಗಮಿಸುವವರು ಇದ್ದಾರೆ. ಆದ್ದರಿಂದ ಅಷ್ಟರ ಮಟ್ಟಿಗೆ ಇದೊಂದು ಸಂದೇಶವನ್ನು ಹೈಕಮಾಂಡ್ ಕೂಡ ರವಾನಿಸ್ತಾ ಇದೆ. ಒಟ್ಟಾರೆಯಾಗಿ DCM DK ಶಿವಕುಮಾರ್ ಅವ್ರ ಬಣ ಇವತ್ತು ಶಕ್ತಿ ಪ್ರದರ್ಶನವನ್ನು ಮಾಡಿದೆ. ನಿನ್ನೆ ಸಿದ್ದರಾಮಯ್ಯ ಅವರ ಬಣ ಮಾಡಿತ್ತು. ಇದು ಹೈಕಮಾಂಡ್ ಯಾವ ರೀತಿಯಾಗಿ ಈ ಸಂದೇಶವನ್ನು ತೆಗೆದುಕೊಂಡು ಬಗೆಹರಿಸುತ್ತೆ ಅಥವಾ ಇದನ್ನು ಮುಂದುವರಿಸುವ ರೀತಿಯಲ್ಲಿ ಹೈಕಮಾಂಡ್ ಕೂಡ ಕೈ ಚೆಲ್ಲಿ ಕೊಡುತ್ತೆ ಅನ್ನುವಂಥದ್ದು. ಯಾಕಂದರೆ ಹೈಕಮಾಂಡ್ ಇದಕ್ಕೆ ಮಧ್ಯ ಪ್ರವೇಶ ಮಾಡದೆ ಹೋದರೆ CM ವರ್ಸಸ್ DCM ಕದನ ಅಂತೂ ರಾಜ್ಯದಲ್ಲಿ ನಡೆಯೋದು ಫಿಕ್ಸ್ ಆಗುತ್ತೆ. ಬಸವರಾಜು, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ.